ಮೊದಲ ಬಾರಿಗೆ ಆಕೆ ತುಟಿಗಳು ಹಣೆ ಮೇಲೆ ಅಲ್ಲದೆ ಮತ್ತೊಂದು ಕಡೆ ತಗಲ್ತಿದ್ರೆ ಏನೋ ಹೊಸ ಅನುಭವ ಹಯಗ್ರೀವ್ನಲ್ಲಿ. ಏನು ಮಾತಾಡ್ತಿಲ್ವಲ್ಲ ಅಂತ ಸುವೀಕ್ಷಾ ಹಿಂದೆ ಸರಿದು ತಲೆ ಎತ್ತಿ ಹಯಗ್ರೀವನ ಮುಖವನ್ನು ನೋಡ್ತಾಳೆ. ಇಷ್ಟ ಆಗಲಿಲ್ಲ ಅಂತ ನೀನು ಅಂತ ಮನಸ್ಸಿನಲ್ಲೇ ಭಯ ಪಡ್ತಿರ್ತಾಳೆ ಪಾಪ. ನೀನು ಮುತ್ತಿಡ್ತಿರೋ ಅನುಭವವೇ ಬರ್ತಿಲ್ಲ ಅಂತಾನೆ ಆತ. ಆ ಮಾತಿಗೆ ಸುವೀಕ್ಷಾ ನಿಟ್ಟುಸಿರನ್ನು ಬಿಟ್ಟು ಹಾಗಾದರೆ ಏನು ಮಾಡಬೇಕು ಅಂತ ಹೇಳಿ ಅಂತ ಅಂತಾಳೆ. ಅಂತ ಎದ್ದು ನಿಂತು ಸುವೀಕ್ಷಾಳನ್ನು ಗಿರ್ರಂತ ಹಿಂದೆ ತಿರುಗಿಸಿ ಹಿಂದಿನಿಂದ ಅಗ್ ಮಾಡಿಕೊಂಡು ಭುಜದ ಮೇಲೆ ತಲೆ ಇಟ್ಟು ಈಗ ಮಂದಹಾಸದೊಂದಿಗೆ ಕಡಿಮೆ ಧ್ವನಿಯಲ್ಲಿ ಶುಭ ಹಾರೈಸು, ನಾನು ಅದನ್ನು ಅಕ್ಸೆಪ್ಟ್ ಮಾಡ್ತೀನಿ ಅಂತ ಅಂತಾನೆ. ಕಡಿಮೆ ಧ್ವನಿ ಅಂತ ಅಂದರೆ? ಕಡಿಮೆ ಧ್ವನಿ ಅಂದರೆ ಸಿಹಿ, ಬಿಸಿ, ಗರಗಸ ಧ್ವನಿ ಎಲ್ಲವನ್ನ ಬೆರೆಸಬೇಕು. ಅಯ್ಯೋ, ಅದೇನಾದರೂ ಅಡುಗೆನಾ ಎಲ್ಲ ಬೆರೆಸೋದಕ್ಕೆ? ಏಯ್ ಲೂಸಿ! ಆತನಿಗೆ ಕೋಪ ಬರ್ತಿದೆ ಅಂತ ಅರ್ಥ ಆಗಿ ನಡೆಸುತ್ಕೊಂಡು ಹಯಗ್ರೀವನ ಕೈಗಳ ಮೇಲೆ ಕೈ ಇಟ್ಟು ತಲೆಯನ್ನು ಸ್ವಲ್ಪ ಪಕ್ಕಕ್ಕೆ ತಿರುಗಿಸಿ ಹುಟ್ಟುಹಬ್ಬದ ಶುಭಾಶಯಗಳು ನನ್ನ ಗಂಡನಿಗೆ ಅಂತ ಮಧುರವಾಗಿ ಹೇಳಿ ತುಟಿಗಳನ್ನು ಚಾಚ್ತಾಳೆ. ಆಕೆ ಬಾಯಿಂದ ಗಂಡ ಎಂಬ ಮಾತು ಕೇಳಿದ್ಲೇ ಏನೋ ನೆನಪಿಗೆ ಬಂದು ಹಯಗ್ರೀವನ ತುಟಿಗಳ ಅಂಚಿನಲ್ಲಿ ಸಣ್ಣದಾದ ನಗು ಮೂಡುತ್ತೆ. ಏನು ಧನ್ಯವಾದಗಳನ್ನ ಹೇಳ್ತಾ ಇಲ್ಲ? ಯಾಕೆ ಹೇಳಬೇಕು? ನೀನೇ ಬಂದು ಹೇಳಿದೆ, ನಾನೇನಾದರೂ ನಿನ್ನನ್ನು ವಿಶ್ ಮಾಡು ಅಂತ ಕೇಳಿದ್ನಾ? ಇಲ್ವಲ್ಲ. ಆ ಮಾತಿಗೆ ದಿಗ್ಭ್ರಮೆ ನೋಟದಿಂದ ನೋಡ್ತಾ ಅಯ್ಯಯ್ಯೋ, ಇಂಥ ಅಹಂಕಾರಿಯನ್ನು ಇಲ್ಲಿಯವರೆಗೆ ನಾನು ಎಲ್ಲೂ ನೋಡೇ ಇಲ್ಲ ಅಂತ ಅಂದ್ಕೊಳ್ತಿದ್ರೆ ಕೆನ್ನೆ ಮೇಲೆ ಚುಚ್ಕೊಳ್ತಿರೋ ಮೀಸೆ ಸ್ಪರ್ಶಕ್ಕೆ ಎಚ್ಚೆತ್ಕೊಂಡು ಆತ ನೀಡ್ತಿರೋ ಮುತ್ತಿ ಕಣ್ಣುಗಳನ್ನ ಮುಚ್ಕೊಂಡು ಬೊಂಬೆಯಂತೆ ನಿಂತಿರ್ತಾಳೆ. ಛೇ, ಸ್ವಲ್ಪ ಹೆಂಡತಿ ರೀತಿ ವರ್ತಿಸು. ಹೆಂಡತಿ ಅಂತೆ ಏನು, ಹೆಂಡ್ತಿನೇ ತಾನೇ. ಈಗೋ ಹೀಗೆ ಈ ರೀತಿ ಕೀಳು ಪ್ರಶ್ನೆಗಳನ್ನ ಕೇಳೋದಕ್ಕೆ ಬಾಯಿ ಮಾತ್ರ ನಿನಗೆ ಮೊದಲು ಬಂದ್ಬಿಡತ್ತೆ. ನೀವು ಇವತ್ತು ಬಹಳಷ್ಟು ಅಂತಿದ್ದೀರಿ ನನ್ನನ್ನು. ನೀವು ನಾನೇನು ಇಲ್ಲದೇ ಇರೋದನ್ನು ಹೇಳ್ತಿಲ್ವಲ್ಲ, ನೀನು ಮಾಡೋದನ್ನೇ ಹೇಳ್ತಾ ಇದ್ದೀನಿ. ಇಲ್ಲ, ನಾನು ಇಷ್ಟೊಂದು ಬಾರಿ ನಿಮಗೆ ವಿಶ್ ಮಾಡಿದೆ, ಅದಕ್ಕೆ ಥ್ಯಾಂಕ್ಸ್ ಕೂಡ ಹೇಳಿದೆ, ನನಗೆ ಸಾಲಾಗಿ ಬೈತಾನೇ ಇದ್ದೀರಿ ನೀವು. ಯಪ್ಪ, ಈಗ ಮತ್ತೆ ವಾದ ಶುರು ಮಾಡಿದ್ಯಾ? ಬಿಡ ಬಿಡ ಬಿಡ, ನೀವು ಕೋಪ ಮಾಡ್ಕೋಬಿಡಿ, ನಾನೇನು ಅಳುತ್ತಿಲ್ಲ ಅಂತಾಳೆ. ಗುಡ್ ಅಂತ ಮುಂಭಾಗಕ್ಕೆ ತಿರುಗಿಸಿ ಹಣೆ ಮೇಲೆ ಮುತ್ತಿಟ್ಟು ಹೋಗಿ ಮಲಗು, ಬೆಳಗ್ಗೆ 4 ಸಿದ್ಧ ಆಗಬೇಕು ಅಂತ ಅಂತಾನೆ. ಆಯಿತು, ಮತ್ತೆ ನೀವು ಮಲಗಲ್ವಾ? ಸಮಯ ಈಗ ಆಲ್ರೆಡಿ 1 ಆಗ್ತಿದೆ. ಆ ಗ್ಲಾಸನ್ನು ಖಾಲಿ ಮಾಡಿಬಿಟ್ಟು ನಾನು ಆಮೇಲೆ ಬರ್ತೀನಿ. ಸರಿ ಬೇಗ ಬನ್ನಿ ಅಂತ ಹೋಗಲು 2 ಅಡಿ ಮುಂದೆ ಇಟ್ಟು ಮತ್ತು ಹಿಂದೆ ತಿರುಗಿ ಹಯಗ್ರೀವ್ನ ನಪ್ಕೊಂಡು ಮನಪೂರ್ವಕವಾಗಿ ಹೇಳ್ತಿದ್ದೀನಿ, ಹಯಗ್ರೀವ್, ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇಂಥ ಹುಟ್ಟುಹಬ್ಬಗಳನ್ನ ನೀವಿನ್ನು ಬಹಳ 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 ಆಚರಿಸ್ಕೊಳ್ಬೇಕಂತ ದೇವರಲ್ಲಿ ನಾನು ಪ್ರಾರ್ಥಿಸ್ತೀನಿ ಅಂತ ಹೃದಯಪೂರ್ವಕವಾಗಿ ಹೇಳಿ ಹಿಂದೆ ಸರಿತಾಳೆ. ಹಯಗ್ರೀವನ ಕಡೆ ನೋಡ್ದೇನೆ ಬೇಗ ಬಂದು ಮಲಗಿ ಅಂತ ವೇಗವಾಗಿ ಬಾಗಿಲು ತೆರೆದು ಕೊಠಡಿಗೆ ಹೋಗ್ಬಿಡ್ತಾಳೆ. ಸುವೀಕ್ಷಾ ಇನ್ನು ಅಲ್ಲಿ ನಿಲ್ಲದೆ. ಆಕೆ ನಿಜವಾಗಿಯೂ ಮನಪೂರ್ವಕವಾಗಿ ಹೇಳಿದಾಳೆ ಎಂಬುದು ಆತನ ಮನಸ್ಸಿಗೆ ಅರ್ಥವಾಗಿ ಸಣ್ಣ ಮಂದಹಾಸದೊಂದಿಗೆ ಸುವೀಕ್ಷಾ ಹೋದ ಕಡೆ ನೋಡಿ ಅರ್ಧ ಗ್ಲಾಸ್ ಖಾಲಿ ಮಾಡಿ ಹಾಗೆ ಸೀಟ್ನಲ್ಲೇ ಕೂತ್ಕೊಳ್ತಾನೆ. ಕಣ್ಣುಗಳನ್ನು ಮುಚ್ಚಿಕೊಂಡ ಹಯಗ್ರೀವನಿಗೆ ಸ್ನೇಹಿತನಲ್ವೋ ಗಂಡ ಎಂಬ ಮಾತು ನೆನಪಿಗೆ ಬರ್ತಿದ್ದಂತೆ ತಕ್ಷಣ ಕಣ್ಣು ತೆರೆದು ಅಗ್ರಹಾರ ಅಂತ ತಲೆಯಾಡಿಸಿ ಎದ್ದು ದೀಪಗಳನ್ನ ಆಫ್ ಮಾಡಿ
ತನ್ನ ಕೊಠಡಿಗೆ ಹೋಗ್ತಾನೆ. ಇದೇ ಸಮಯದಲ್ಲಿ ಟಿ ವಿಯಲ್ಲಿ ಪುನರಾವರ್ತನೆ ಆಗ್ತಿದ್ದ ಸುದ್ದಿಯನ್ನು ನೋಡಿ ಆವೇಶದಿಂದ ಹೂವಿನ ಕುಂಡವನ್ನು ಟಿ ವಿ ಕಡೆಗೆ ಎಸೆದು ಹೊಡಿತಾನೆ ಒಬ್ಬ ವ್ಯಕ್ತಿ ರೋಷದಿಂದ. ಆದರೂ ಕೋಪ ತಣಿಯದೆ ಕೈಗೆ ಸಿಕ್ಕ ವಸ್ತುಗಳನ್ನೆಲ್ಲ ಹೊಡಿತಾ ಇದ್ದರೆ ಬಾಡಿಗಾರ್ಡ್ಸ್ ಎಲ್ಲ ಭಯದಿಂದ ದೂರ ನಿಂತು ಆತನನ್ನೇ ನೋಡ್ತಾ ಇರ್ತಾರೆ. ಯೋಗಿ ನಿಲ್ಲಿಸು ಅಂತ ಚೀರಲ್ಪಡ್ತಾ ಕೆನ್ನೆ ಮೇಲೆ ಹೊಡಿತಾನೆ ವಸಂತ್. ಕೆಂಪಾದ ಕಣ್ಣುಗಳೊಂದಿಗೆ ಅಪ್ಪ ಅಂತ ಚೀರಿ ಕೋಪದಿಂದ ಮುನ್ನುಗ್ತಿದ್ದಂತೆ ಒಂದೇ ದೃಷ್ಟಿಯಿಂದ ಕೆಲಸದವ್ರನ್ನೆಲ್ಲ ಅಲ್ಲಿಂದ ಹೊರಗೆ ಕಳಿಸಿ ಯೋಗಿಯನ್ನಪ್ಕೊಂಡು, ಶಾಂತವಾಗಿರು ಯೋಗಿ, ನೀನು ಹೀಗೆ ನಿಯಂತ್ರಣ ತಪ್ಪಿದ್ರೆ ನಮಗೆ ನಷ್ಟನೇ ಹೊರತು ಶತ್ರುಗಳಿಗಲ್ಲ ಮಗನೇ ಅಂತ ಆತನನ್ನು ಸಮಾಧಾನ ಪಡಿಸ್ತಾನೆ. ಅವನನ್ನು ಬಿಡಿಸ್ಕೊಂಡು, ಹೇಗೆ ಶಾಂತವಾಗಿರಲಿ ತಂದೆ, ಆ ಹಯಗ್ರೀವ್ ಮಿಶ್ರಾ ಎಂಬುವನು ನನ್ನೆಲ್ಲ ಕಾರ್ಖಾನೆಗಳಿಗೆ ಸೀಲಾಕ್ಸಿದ್ದಾನೆ. ಕೋಟಿಗಳನ್ನ ಸಂಪಾದಿಸ್ಕೊಡೋ ಕಾರ್ಖಾನೆ ಅದು. ನೀವು ಮಾಡಿದ ತಪ್ಪಿಂದ ಈಗ ಮೂಲೆಗೆ ಬಿದ್ದಿದೆ. ಆದರೂ ಶಾಂತವಾಗಿರಬೇಕು ಅಂತ ಹೇಳ್ತೀರಾ ಅಂತ ತಂದೆಯನ್ನೇ ಕೊಲ್ಲುವಂತೆ ನೋಡ್ತಾನೆ. ಬಾಯಿ ಮುಚ್ಚು ಯೋಗಿ, ನೀನು ನಿನ್ನ ತಂದೆಯೊಂದಿಗೆ ಮಾತಾಡ್ತಿದ್ಯಾ? ಆ ವಿಷಯ ನಿನಗೆ ನೆನಪಿರಲಿ. ಅದನ್ನು ನಾನು ನೆನಪಿನಲ್ಲಿ ಇಟ್ಕೋಬೇಕು ಅಂತಂದರೆ ನನ್ನ ಕಾರ್ಖಾನೆಯನ್ನು ನೀವು ತೆರೆಸಬೇಕು. ನೀನು ಹುಚ್ಚನ? ಮುಚ್ಚಿಸಿರೋದು ಯಾರೋ ಬೀದಿ ಬದಿ ಭಿಕ್ಷುಕನಲ್ಲ. ಅಲ್ಲಿ ಪ್ರಕರಣ ದಾಖಲಿಸಿದ್ದು ಹಯಗ್ರೀವ್ ಮಿಶ್ರಾ, ಶರತ್ ಚಂದ್ರ ಅವರ ಮಗ, ಮುಖ್ಯಮಂತ್ರಿಗಳ ಮಗ. ಅದನ್ನು ಮನಸ್ಸಿನಲ್ಲಿಟ್ಕೋ ನೀನು. ಆಹಾ, ನೀನು ಆತನಿಗೆ ಭಯ ಪಡ್ತಿದ್ರೆ ನನಗೆ ಎಲ್ಲೆಲ್ಲೋ ಉರಿತಿದೆ ಅಪ್ಪ. ಭಯವಾ? ಇಲ್ಲ ಯೋಗಿ, ನಾನು ಆ ಶರತ್ಗಿಂತ ಹೆಚ್ಚಾಗಿ ಆಲೋಚಿಸೋದು ಆತನ ಮಗನ ಬಗ್ಗೆ. ಅದಕ್ಕೆ ಹೇಳ್ತಿದ್ದೀನಿ, ಈಗ ಸದ್ಯಕ್ಕೆ ಆ ಕಾರ್ಖಾನೆ ಬಗ್ಗೆ ಮಾತಾಡಬೇಡ, ಅದು ಒಳ್ಳೆಯದಲ್ಲ. ಓಹೋಹೋ, ಇದನ್ನೇ ಭಯ ಅಂತಾರೆ. ನಿನಗೆ ಹೇಗಾದರೂ ಆ ಮುಖ್ಯಮಂತ್ರಿನ ಎದುರಿಸೋ ಧೈರ್ಯ ಇಲ್ಲ ಅಂತ ನಾನು ರಂಗಕ್ಕಿಳಿದೆ. ಮುಖ್ಯಮಂತ್ರಿಗಳ ಅರ್ಧ ಬಲವಾದ ಆ ಹಯಗ್ರೀವನ ಮೇಲೆ ಗಮನ ಹರಿಸ್ದೆ. ಆತನನ್ನು ಮುಗಿಸ್ಬಿಟ್ರೆ ನೀನು ಮುಖ್ಯಮಂತ್ರಿಯಾಗಲು ಹೆಚ್ಚು ಕಷ್ಟಪಡಬೇಕಾಗಿಲ್ಲ ಅಂತ ಬಹಳ ಎಚ್ಚರಿಕೆಯಿಂದ ವ್ಯಾಪಾರದಲ್ಲಿ ಪೆಟ್ಟು ಕೊಟ್ಟು ಸಮಯ ನೋಡಿ ಹಯಗ್ರೀವನಿಗೆ ಚೆಕ್ ಇಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ನಿನ್ನ ಅವಸರ ನನ್ನ ವ್ಯಾಪಾರವನ್ನೇ ಮೂಲೆ ಗುಂಪು ಮಾಡಿಬಿಡ್ತು. ಮೊದಲು ನೀನು ಕೂತ್ಕೋ. ಈಗೇನು ನಮ್ಮ ಒಂದು ವ್ಯಾಪಾರ ಮುಚ್ಚೋಯ್ತು ಅಷ್ಟೇ ತಾನೇ. ನಮಗಿರೋದು ಇದೊಂದೇ ಅಲ್ವಲ್ಲ, ಬೇರೆ ಇದರಲ್ಲಿ ಗಮನ ಹರಿಸು. ಹಾಗೆ ನೀನು ಶರತ್ ಬಲದ ಬಗ್ಗೆ ಯೋಚಿಸ್ತಿದೆಯೇ, ಆದರೆ ನಾನು ಆತನ ದೌರ್ಬಲ್ಯವಾದ ಆತನ ಹೆಂಡತಿ ಗಾಯತ್ರಿ ದೇವಿಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಕುಟಿಲ ಮಂದಹಾಸವನ್ನು ಬೀರ್ತಾನೆ ವಸಂತ್. ಏನು, ಗಾಯತ್ರಿ ದೇವಿಯನ್ನು ಗುರಿಯಾಗಿಸ್ಕೊಂಡಿದ್ಯಾ? ಮೇಲ್ಗಡೆಗೆ ಹೋಗ್ಬಿಡ್ಬೇಕು ಅಂತ ಅಷ್ಟೊಂದು ಆಸೆ ಆಗಿಬಿಟ್ಟಿದ್ಯಪ್ಪ ನಿನಗೆ? ನಾನು ಯಾಕೆ ಹೋಗ್ತೀನಿ ಮಗನೇ? ಆತನ ತಂದೆ ಮೇಲೆ ಸುಳ್ಳು ಆರೋಪ ಹೊರಿಸಿದ್ದಕ್ಕೆ ಸಾರ್ವಜನಿಕವಾಗಿ ನಿನಗೆ ನನಗೆ ಕೆಟ್ಟ ಹೆಸರು ತಂದುಕೊಟ್ಟು ವ್ಯಾಪಾರವನ್ನು ಮುಚ್ಚಿಸ್ಬಿಟ್ಟ. ಇನ್ನು ನೀನು ಆತನ ತಾಯಿಯನ್ನು ಗುರಿಯಾಗಿಸ್ಕೊಂಡಿರೋದು ಆತನಿಗೆ ತಿಳಿದ್ರೆ ನಿನ್ನನ್ನು ಏನು ಮಾಡ್ತಾನೋ ಊಹಿಸ್ಕೋ ಸಾಕು. ಖಂಡಿತವಾಗಿ ನಿನ್ನನ್ನು ಜೀವ ಸಹಿತ ಬಿಡೋದಿಲ್ಲಪ್ಪ. ಛೇ, ಈಗೇನು ಮಾಡೋಣ ಅಂತೀಯಾ? ನೀನೇನು ಮಾಡಬೇಡ, ನಾನೇ ಮಾಡ್ತೀನಿ. ನನಗೆ ನಿನ್ನ ಬೆಂಬಲ ಇದ್ದರೆ ಅಷ್ಟೇ ಸಾಕು. ಸರಿ ಸರಿ, ಇರ್ತೀನಿ. ಆದರೆ ಏನು ಮಾಡ್ತೀಯಾ? ನಿನಗೆ ಗೊತ್ತಲ್ವೇ ಹಯಗ್ರೀವನ ರಹಸ್ಯ ಮದುವೆ ಬಗ್ಗೆ? ಹಾಂ ಹೌದು, ಗೊತ್ತು. ಅದಕ್ಕೇನು? ಅದೇ ವಿಷಯ. ಅಷ್ಟು ರಹಸ್ಯವಾಗಿ ಮಾಡ್ಕೊಂಡಿದ್ದಾನೆ ಅಂದರೆ ಆ ಹುಡುಗಿ ಅಂದರೆ ಆತನಿಗೆ ಎಷ್ಟು ಪ್ರೀತಿ ಇರಬೇಕು ಯೋಚನೆ ಮಾಡು. ಸೊ ಮೊದಲು ಆ ಹುಡುಗಿಯನ್ನು ಮುಗಿಸಿ ಆ ನೋವಿನಲ್ಲಿರುವಾಗಲೇ ಆತನನ್ನು ಮುಗಿಸ್ಬಿಡೋಣ. ಏನಂತೀಯಾ?
ಆದರೆ ಯೋಗಿ, ಈಗಾಗಲೇ ನೀನು ಒಮ್ಮೆ ಆ ಹುಡುಗಿಯನ್ನು ಮುಗಿಸೋದಕ್ಕೆ ಬಿಹಾರದ ಗ್ಯಾಂಗ್ ಕಳಿಸಿದ್ದೆ. ಆ ಎಲ್ಲರ ಹೆಣಗಳನ್ನ ತಿರುಗಿ ನಿನಗೇ ಕಳಿಸಿದ್ದ ಹೈಗ್ರೀವ್, ಅದನ್ನು ಮರೆತು ಹೋಗ್ಬಿಟ್ಟಿಯಾ? ಇಲ್ಲಪ್ಪ, ಅದನ್ನು ನೋಡಿದ ಮೇಲೆಯೇ ಆ ಹುಡುಗಿ ಮೇಲೆ ಇನ್ನೂ ಕೋಪ ಹೆಚ್ಚಾಗೋಯ್ತು. ಅದಕ್ಕೆ ಎಷ್ಟು ಬಾರಿ ಸೋತರೂ ಖಂಡಿತವಾಗಲೂ ಆಕೆಯನ್ನು ಕೊಂದೇ ತೀರ್ತೀನಿ ನಾನು. ಹಾಗಾದರೆ ನಾನು ನಿನಗೆ ಸಹಾಯ ಮಾಡ್ತೀನಿ. ಹಾಂ, ಈ ಮಧ್ಯೆ ನಿಮ್ಮೆಲ್ಲ ಶಕ್ತಿಯನ್ನು ಬಳಸಿ ಮುಚ್ಚಿದ ಕಂಪನಿ ಮತ್ತೆ ತೆರೆಯುವಂತೆ ನೋಡಿ. ಮುಖ್ಯಮಂತ್ರಿಗೆ ವಿರುದ್ಧವಾಗಿರೋರನ್ನ ಭೇಟಿಯಾಗಿ ಕೇಳಿದಷ್ಟು ಹಣ ನೀಡಿ ಅವೆಲ್ಲವೂ ನಕಲಿ ಆರೋಪಗಳಂತ ಸಾಬೀತುಪಡಿಸಿ ತಾನಾಗಿ ಅವರೇ ಕಂಪನಿಯನ್ನು ತೆರೀತಾರೆ ಆಗ. ಓಕೆ ಓಕೆ ಯೋಗಿ, ನಾನು ನಾಳೆಯಿಂದ ಅದೇ ಕೆಲಸದಲ್ಲಿರ್ತೀನಿ. ಇನ್ನು ನೀನು ಹೋಗಿ ರೆಸ್ಟ್ ತಗೋ. ಬಹಳ ದಂಡಿದೆಯಾ? ಹೌದು. ಇಷ್ಟೊಂದು ಗದ್ದಲ ನಡೀತಿದ್ರೆ ನಿಮ್ಮ ತಾಯಿ ಎಲ್ಲಿಗೋದ್ಲು ಕಾಣ್ತಾ ಇಲ್ವಲ್ಲ? ನಿನ್ನ ಮೇಲೆ ಬರ್ತಿರೋ ಸುದ್ದಿಯನ್ನು ನೋಡಿ ನಿನಗೆ ಬೈದು ಅಜ್ಜಿ ಬಳಿಗೆ ಹೋಗಿದ್ದಾಳೆ. ಆಹಾ, ಈಕೆ ಒಳ್ಳೆತನಕ್ಕೆ ಬೆಂಕಿ ಹಾಕ ಅಂದ್ಕೊಳ್ತಾ, ಸರಿ ಬಿಡು, ನಾನು ಹೋಗಿ ಮಾತಾಡಿ ಕರ್ಕೊಬರ್ತೀನಿ, ನೀನು ಹೋಗು. ಗುಡ್ ನೈಟ್. ಆ ಗುಡ್ ನೈಟನ್ನು ನೀನೇ ಇಟ್ಕೋ. ನನಗೆ ಮಾತ್ರ ಆ ಹೈಗ್ರೀವ್ ಯಾವುದೋ ಒಂದು ಸಮಸ್ಯೆಯನ್ನು ಎದುರಿಸಿದ ನಂತರವೇ ಗುಡ್ ನೈಟ್ ಬರೋದು ಅಂತ ವಿರಸದಿಂದ ಕೊಠಡಿಗೆ ಹೋಗಿ ಬಾಗಿಲನ್ನು ಹಾಕ್ಕೊಳ್ತಾನೆ. ಹೊಟ್ಟೆ ಮೇಲಿದ್ದ ಹೈಗ್ರೀವನ ತಲೆಯನ್ನು ತಡವುತ್ತಾ, ಒಂದು ಕೇಳ್ತೀನಂತ ಹೇಳಿದ್ನಲ್ಲ, ಈ ಕೇಳಲ್ಲ ಹಾಗಾದರೆ ಅಂತಾಳೆ ಸುವೀಕ್ಷಾ ಮೆಲ್ಲಗೆ. ಆಕೆ ಕೈ ಮೇಲೆ ಮುತ್ತುಗಳಿಡ್ತಾ, ಈಗ ಮಲಗು, ಬೆಳಿಗ್ಗೆ ಕೇಳು ಅಂತ ಅಂತಾನೆ. ಆವಾಗ ನೀವು ಬ್ಯುಸಿ ಇರ್ತೀರಲ್ಲ. ಇಡೀ ದಿನ ಫ್ರೀಯಾಗೇ ಇರ್ತೀನಿ. ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ನೀನೇನು ಕೇಳಬೇಕು ಅಂದ್ಕೊಂಡಿದ್ಯಾ ಅದನ್ನು ಕೇಳು, ನಾನು ಫ್ರೀನೇ ಇರ್ತೀನಿ. ಹಾಂ ಸರಿ, ಅವಾಗೆ ಕೇಳ್ತೀನಿ. ಆದರೆ ನಾನು ಕೇಳಿದ ನಂತರ ನೀವು ನಿರಾಕರಿಸಬೇಡಿ ಪ್ಲೀಸ್. ಅದು ನೀನು ಕೇಳೋದ್ರ ಮೇಲೆ ಅವಲಂಬಿಸಿರುತ್ತೆ. ನೀನು ಏನು ಕೇಳ್ತೀಯ ಅನ್ನೋದ್ರ ಮೇಲೆ ನಾನು ಡಿಸೈಡ್ ಮಾಡ್ತೀನಿ. ಏನು ನೀವು ಯಾವಾಗ ಕೇಳಿದ್ರೂ ಕೋಪದಲ್ಲೇ ಇರ್ತೀರಿ ನೀವು? ಈಗ ಮಲಗ್ತೀಯಾ ಅಥವಾ ಹೊರಗೆ ನೂಕ್ಬಿಡ್ಲಾ? ಇಲ್ಲ ಮಲಗ್ತೀನಿ. ಗುಡ್ ಅಂತ ಅವಳು ಬಟ್ಟೆ ಮೇಲೆ ಹೊಟ್ಟೆಗೆ ಮುತ್ತಿಟ್ಟು ಕಣ್ಮುಚ್ಚಿ ಹಾಗೆಯೇ ಮಲಗ್ತಾನೆ. ಯಪ್ಪ, ಇಂಥ ವಿಚಿತ್ರ ಮನುಷ್ಯನನ್ನು ದೇವರು ಅದೇ ಸೃಷ್ಟಿ ಮಾಡಿಬಿಟ್ನೋ ಅಂತ ಅಂದ್ಕೊಂಡು ಮಲಗ್ರಿಯೋ ಹಯಗ್ರೀವನನ್ನು ನೋಡ್ತಾ ಹಾಗೆ ಸುವೀಕ್ಷಾ ಕೂಡ ಮೆಲ್ಲಗೆ ನಿದ್ರೆಗೆ ಜಾರ್ತಾಳೆ. ಏನು ಮೇಡಮ್, ನಿಮ್ಮ ಮಗನೊಂದಿಗೆ ಮಾತಾಡಿದ್ರಾ? ಮಾತಾಡಿದೆ ಶರತ್. ಆದರೆ ಈಗ ಆತನಿಗೆ 29 ವರ್ಷಗಳು ಬಂದಿದೆ ಅಲ್ವಾ. ಜಾತಕದಲ್ಲಿದ್ದ ಗಂಡಾಂತರ ತೊಲಗದಂತೆ ಪಂಡಿತರು ಮದುವೆ ಆದರೆಲ್ಲ ಸರಿಯಾಗತ್ತೆ ಅಂತ ಹೇಳಿದ್ರಲ್ವಾ. ಹೇಗಾದರೂ ದೇವಸ್ಥಾನಕ್ಕೆ ಹೋಗ್ತಿರೋದ್ರಿಂದ ಕೇಳೋಣ, ನೀನು ಆತಂಕಗೊಳ್ಳದೆ ಸ್ವಲ್ಪ ಹೊತ್ತಾದರೂ ಮಲಗು ಅಂತ ಶರತ್ ಚಂದ್ರ ಗಾಯತ್ರಿನ ಹತ್ತಿರಕ್ಕೆ ತೆಗೆದುಕೊಂಡು ಮಲಗಿಸ್ತಾರೆ. ಆಕೆ ಸಣ್ಣದಾಗಿ ನಗ್ತಾ ಇಬ್ಬರ ಕೈಗಳನ್ನು ಹೆಣೆದುಕೊಂಡು, ಇಷ್ಟೊಂದು ವರ್ಷಗಳಾದರೂ ನಿಮ್ಮ ಪ್ರೇಮದಲ್ಲಿ ಮಾತ್ರ 1% ವ್ಯತ್ಯಾಸ ಬಂದಿಲ್ಲ ಶರತ್ ಅಂತಾಳೆ ಆತನ ಕಣ್ಣುಗಳನ್ನೇ ನೋಡುತ್ತಾ. ಹೆಂಡತಿ ಹಣೆ ಮೇಲೆ ಮುತ್ತಿಟ್ಟು, ಪ್ರಾಣವಾಗಿ ಪ್ರೀತಿಸಿ ಎಲ್ಲರನ್ನ ಎದುರಿಸಿ ಮದುವೆಯಾದ ನನ್ನ ಗಾಯತ್ರಿ ಮೇಲೆ ಪ್ರೀತಿ ಕಡಿಮೆ ಆಗುತ್ತಾ? ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅಂತ ಅಂತಾರೆ. ಈ ವಿಷಯದಲ್ಲಿ ಮಾತ್ರ ನಾನು ಬಹಳ ಅದೃಷ್ಟವಂತೆ ಶರತ್. ನಿಮ್ಮಂತೆ ನಮ್ಮ ಮಕ್ಕಳು ಕೂಡ ಅವರ ಹೆಂಡತಿಯರನ್ನು ಚೆನ್ನಾಗಿ ಪ್ರೀತಿಸಬೇಕು. ಹಾಗಂತಿದೆಯಾ ಯಾಕೆ ಗಾಯತ್ರಿ? ಅವರು ಕೂಡ ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದಾರಲ್ವಾ. ಖಂಡಿತವಾಗಿಯೂ ಚೆನ್ನಾಗಿ ನೋಡ್ಕೊತಾರೆ. ಅವ್ರ ಬಗ್ಗೆ ಏನೋ, ಆದರೆ ಕೀರ್ತಿಯ ಬಗ್ಗೆ ಭಯ ಆಗ್ತದೆ ಶರತ್. ಆಕೆ ರಿಷಿಗೆ ಸಮಯವೇ ಕೊಡ್ತಿಲ್ಲ. ಯಾವಾಗಲೂ ಸ್ನೇಹಿತರ ಪಾರ್ಟಿಯಿಂದ ತಿರುಗ್ತಿರ್ತಾಳೆ. ಪಾಪ ರಿಷಿ ನಮ್ಮ ಮುಖ ನೋಡಿ ಏನೂ ಅಂತಿಲ್ಲ. 4-5 ಬಾರಿ ನಾನೇ ಸ್ವಲ್ಪ ಗಟ್ಟಿಯಾಗಿ ಹೇಳಿದ್ದಕ್ಕೆ ಅಳ್ತಾ ಮನೆಯಿಂದ ಹೊರ್ಟೋಗ್ತೀನಿ ಅಂತ ಬೆದರಿಸಿದ್ಲು. ನಿಜಕ್ಕೂ ಏನು ಮಾಡಬೇಕಂತ ಅರ್ಥನೇ ಆಗ್ತಾ ಇಲ್ಲ.
ಛೇ, ಪ್ರತಿಯೊಂದಕ್ಕೂ ಈ ರೀತಿ ಆತಂಕ ಮಾಡ್ಕೋಬೇಡ ಗಾಯತ್ರಿ. ಕೀರ್ತಿನೂ ಚಿಕ್ಕ ಹುಡುಗಿ, ಮೆಲ್ಲಗೆ ಅರ್ಥ ಮಾಡ್ಕೊತಾಳೆ ಬಿಡು. ಏನು ಚಿಕ್ಕ ಹುಡುಗಿ ಶರತ್, ಆಕೆ ವಯಸ್ಸೇ ತಾನೆ ಸುಭಿಕ್ಷಾ ಹಾಗೂ ಆರತಿಗಾಗಿರೋದು. ಆದರೆ ಎಷ್ಟು ಚೆನ್ನಾಗಿ ನಡ್ಕೊಳ್ತಾ ಇದ್ದಾರೆ. ಆರತಿ ಆದರೂ ಮುಂಚೆಯೇ ಬಂದಳು, ಆದರೆ ಸುಭಿಕ್ಷಾ ಬಂದ ದಿನದಿಂದ ಇಲ್ಲಿಯವರೆಗೆ ಎಷ್ಟು ಚೆನ್ನಾಗಿ ಬರೆದುಕೊಂಡಿದ್ದಾಳೆ. ಯಾಕೆ ಬರೆದುಕೊಳ್ಳೋದಿಲ್ಲ? ಹಾಗೆ ತರಬೇತಿ ನೀಡಿ ಕರೆ ತಂದಿದ್ದಾನೆ ನಮ್ಮ ಪುತ್ರ ರತ್ನ. ಛೇ, ಪ್ರತಿಯೊಂದಕ್ಕೂ ಆತನನ್ನೇ ಎತ್ತು ತೋರಿಸ್ತಿರಲ್ಲ, ಯಾಕೆ ನೀವು? ನಾನೆಲ್ಲ ಎತ್ತು ತೋರಿಸ್ದೆ? ಆತನ ಬಗ್ಗೆ ಹೊರಗಿನವ್ರು ಹೇಳ್ತಿದ್ರೆ ಹೆಮ್ಮೆ ಪಡಬೇಕು, ತಲೆ ಬಡ್ಕೊಳ್ಬೇಕು. ನನಗಂತೂ ಅರ್ಥನೇ ಆಗ್ತಿಲ್ಲ. ನಿಜಕ್ಕೂ ಮಾತೇ ಬರೋದಿಲ್ಲ. ನಮ್ಮ ಮೇಲಂತೂ ಬರೋದಕ್ಕೆ ಬಿಡೋದಿಲ್ಲ. ಯಾರಾದರೂ ಬಾಯಿ ಜಾರಿದ್ರೆ ಭೀಕರವಾಗಿ ಶಿಕ್ಷೆ ಮಾಡ್ತಿದ್ದಾನೆ. ಅಂಥ ಮಗನಿರುವಾಗ ಹೆಮ್ಮೆ ಪಡಬೇಕು ಶರತ್. ಮಗ ಇನ್ನು ಎಷ್ಟು ಭೀಕರವಾದ ಕೃತ್ಯಗಳನ್ನ ಮಾಡ್ತಿದ್ದಾನೆ ಎಂಬುದು ತಿಳಿದರೆ ನೀನು ಸುಭಿಕ್ಷಾ ಖಂಡಿತವಾಗಿ ಓಡೋಗ್ಬಿಡ್ತೀರಿ ಇಲ್ಲಿಂದ. ಸರಿಯಾದ ಸಾಕ್ಷ್ಯಗಳಿಲ್ಲದೆ ಪೊಲೀಸರೊಂದಿಗೆ ನಾನು ಮೌನವಾಗಿರಬೇಕಾಗಿದೆ. ಸುಮ್ಮನೆ ಆತ ಮಾಡಿದ ತಪ್ಪ ಅಂದರೆ ತಪ್ಪಲ್ಲ, ಆದರೆ ಅಡ್ಡದಾರಿಯಲ್ಲಿ ಅಡ್ಡ ಬಂದವ್ರನ್ನ ಕೊಲೆ ಮಾಡ್ತಾ ಹೋಗ್ತಿದ್ದಾನೆ. ಹೇಗೆ ಸಾಗುತ್ತೋ ಏನೋ ಆತನ ಜೀವನ. ಸುತ್ತಲೂ ಬೆದರಿಕೆ ಇದೆ ಅಂತ ತಿಳಿದ್ರೂ ಭಯ ಮಾತ್ರ ಇಲ್ಲ ಅಂತ ಅಂದ್ಕೊಳ್ತಿದ್ರೆ. ಏನು ಶರತ್, ನೀವೇನು ಮಾತಾಡ್ತಾನೇ ಇಲ್ಲ? ಹ್ಞೂ ಏನಿಲ್ಲ, ನೀನು ಮಲಗೋ ಅಂತ ಲೈಟನ್ನು ಆಫ್ ಮಾಡ್ತಾರೆ. 3:30 ಆಗ್ತಿದ್ದಂತೆ ಅಲಾರಾಮ್ ಮೊಳಗುತ್ತೆ. ಎಚ್ಚೆತ್ತು ಏನು ನೀವು ಅಂತ ನಿದ್ರೆ ಕಣ್ಣುಗಳಿಂದಲೇ ಹೈಗ್ರೀವನನ್ನು ಎಬ್ಬಿಸ್ತಾಳೆ. ಎದ್ದೇಳಿ ಅಂತ. ಆ ಶಬ್ದಕ್ಕೆ ಹೈಗ್ರೀವ್ ಪಕ್ಕಕ್ಕೆ ಸರಿದು, ಮೊದಲು ನೀನು ಹೋಗಿ ಮುಖ ತೊಳ್ಕೊಂಡು ಬಾ ಲೂಸಿ ಅಂತ ಕಣ್ಣುಗಳನ್ನ ಮುಚ್ಕೊಳ್ತಾನೆ. ಕಷ್ಟಪಟ್ಟು ಎದ್ದು ಬಟ್ಟೆಗಳನ್ನ ತೆಗೆದುಕೊಂಡು ಸ್ನಾನಕ್ಕೆ ಹೋಗ್ತಾಳೆ ಸುಭಿಕ್ಷಾ. 10 ನಿಮಿಷಗಳಲ್ಲಿ ಮುಖ ತೊಳ್ಕೊಂಡು ಸೀರೆ ಧರಿಸಿ ಬಂದು ತಲೆಯನ್ನು ಒರೆಸ್ಕೊಳ್ತಾ, ಹೈಗ್ರೀವ್ ಅವರೇ ಹೇಳಿ ಅಂತ ಕರೀತಾಳೆ. ಸಣ್ಣ ಕಣ್ಣುಚ್ಕೊಂಡು ಕಣ್ತೆರೆದ ಹಯಗ್ರೀವ್ಗೆ ಒಂದು ಅದ್ಭುತ ದರ್ಶನವನ್ನು ನೀಡುತ್ತೆ. ಅದು ಕನಸೋ ನಿಜವೋ ಅಂತ ಕಣ್ಣುಗಳನ್ನ ದೊಡ್ಡದು ಮಾಡಿ ನೋಡ್ತಾನೆ. ನಿಜವಾಗಿಯೂ ಕಾಣಿಸ್ತಿರೋ ಆ ದೃಶ್ಯವನ್ನು ನೋಡಿ ಕಾಲವೇ ನಿಂತು ಹೋಯ್ತೇನೋ ಅನಿಸುತ್ತೆ. ಕಣ್ಣುಗಳನ್ನ ಅಲ್ಲೇ ಅಂಟಿಸ್ಬಿಡ್ತಾನೆ. ಏನು ಈ ಪಿಶಾಚಿ ಇಷ್ಟೊಂದು ಮೌನವಾಗಿದ್ದಾನೆ, ಮತ್ತೆ ನಿದ್ರೆ ಮಾಡ್ತಿದ್ದಾನಾ ಏನು ಅಂತ ಓರಿ ಆಗ್ತಾರೆ ತಿರುಗಿಸಿ ನೋಡ್ತಾಳೆ. ಕಣ್ಣುಗಳು ತೆರೆದು ನೋಡ್ತಿರೋ ಹಯಗ್ರೀವ್ನ ನೋಡಿ ಇದೇನು ಕರೀತಿದ್ರು ಪ್ರತಿಕ್ರಿಯಿಸ್ದೆ ಎಲ್ಲಿ ನೋಡ್ತಿದ್ದಾನೆ ಅಂದುಕೊಂಡು ಆತನ ದೃಷ್ಟಿಯನ್ನು ಅನುಕರಿಸ್ತಾ ಬಂದ ಸುಭಿಕ್ಷಾಳ ಕಣ್ಣುಗಳಿಗೆ ಹಯಗ್ರೀವನ ನೋಟ ಎಲ್ಲಿದೆ ಅಂತ ಅರ್ಥ ಆಗುತ್ತೆ. ಬೆಳಿಗ್ಗೆ ಯಾವ ಪಾಪದ ಕೆಲಸಗಳು ಮಾಡ್ತಿದ್ದಾನೆ ಅಂತ ಹಲ್ಲು ಕಡಿತಾ ಮಂಚದ ಮೇಲಿದ್ದ ಪಿನ್ಗಳು ತೆಗೆದು ನಡುಬಳಿಗೆ ಇಡುತ್ತಿದ್ರೆ 2 ಅಡಿಯಲ್ಲಿ ಆಕೆಯನ್ನು ತಲುಪಿ ಸುಭಿಕ್ಷಾ ಕೈಯಲ್ಲಿದ್ದ ಪಿನ್ ಕಿತ್ಕೊಂಡು ಮಂಡಿಯೂರಿ ಕೂತು ಸೆರಗಿನ ತುದಿಯನ್ನು ಸರಿಸಿ ಚಿನ್ನದ ಬಣ್ಣದಲ್ಲಿ ಹೊಳಿತಿರೋ ಸೊಂಟವನ್ನು ನೋಡಿ, ಇಂದು ನನ್ನ ಹುಟ್ಟುಹಬ್ಬ, ಸೊ ನನ್ನ ಉಡುಗೊರೆಯನ್ನು ನಾನೇ ಪಡ್ಕೊಳ್ತೀನಿ ಅಂತ ಭಯದಿಂದ ಗುಟುಕು ನುಂಗ್ತಿರೋ ಸುಭಿಕ್ಷಾಳಿಗೆ ಹೇಳಿ ನಡುವನ್ನು 2 ಕಡೆಗಳಿಂದ ಹಿಡಿದು ಹತ್ತಿರಕ್ಕೆ ಬಂದು ಗಾಢವಾಗಿ ತುಟಿಗಳನ್ನ ಒತ್ತುತ್ತಾನೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.